ಪ್ರಿಯ ವೀಕ್ಷಕರೇ ನಮಸ್ಕಾರ. ಅಶ್ವವೇಗ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ಮೂರ್ತಿ. ಇವತ್ತು ಭಾರತಾದ್ಯಂತ ಒಂದು ವಿಶೇಷ ದಿನವನ್ನು ಆಚರಿಸಲಾಗ್ತಾ ಇದೆ. ಅದು ಶ್ರೀರಾಮನವಮಿ. ಈ ರಾಮ ಈ ನೆಲದ ಅಸ್ತಿತ್ವ, ಈ ನೆಲದ ಜೀವಸತ್ವ. ಯಾರು ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನು ಏನು ಅವರು ಆರಾಧ್ಯ ದೈವ ಆಗಿದ್ದರು ಶ್ರೀರಾಮ. ಗಾಂಧಿಯವರ ಪ್ರಕಾರ ರಾಮ ಎಲ್ಲರಂತೆ ಅವರು ಹೇಳ್ಕೊಂಡಿರೋದು ದಶರಥ ಕುಮಾರನಲ್ಲ, ಸೀತಾಪತಿಯೂ ಅಲ್ಲ, ಸರ್ವರ ಹೃದಯದಲ್ಲಿ ನೆಲೆಸಿರುವ ಅಂತರಾತ್ಮನೇ ರಾಮ, ನನ್ನ ರಾಮ ಅಂತ ಹೇಳ್ಕೊಂಡಿದ್ದಾರೆ. ಇದು ಬಹುದೊಡ್ಡ ದೃಷ್ಟಿಕೋನ. ಎಲ್ಲರೂ ಈ ದೃಷ್ಟಿಕೋನದಲ್ಲಿ ಸಾಗಿದ್ರೆ ನಾಡು ಕೋಮುದ್ವೇಷದಿಂದ, ವರ್ಣಸಂಕರದಿಂದ ಮುಕ್ತವಾಗೋಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ ವಿಶೇಷ ದಿನದಲ್ಲಿ ನಿಮಗೆ ಕುಮಾರವ್ಯಾಸನ 2 ಪದ್ಯಗಳು ಏನು ರಾಮನ ಕುರಿತಾಗಿ ಅಂದ್ಕೊಂಡ್ರೆ ನಡೀತೆ. ರಾಮನವಮಿಯ ವಿಶೇಷ ಈ ದಿನ ಆದ್ದರಿಂದ ಕುಮಾರವ್ಯಾಸ ರಚಿಸಿರುವ ಆ ನಾಂದಿ ಪದ್ಯದ 2 ಪದ್ಯಗಳು ಮತ್ತು ರಾಜಸೂಯಾಗದಲ್ಲಿ ಹರಿಯನ್ನು ಸ್ತುತಿ ಮಾಡುವಂಥ ಒಂದು ಪದ್ಯ, 2-3 ಪದ್ಯಗಳನ್ನು ನಿಮ್ಮ ಮುಂದೆ ಆಡಬೇಕು ಅಂತ ಅನಿಸಿದೆ, ಹಂಚ್ಕೊತೀನಿ. ದಯವಿಟ್ಟು ಕೇಳಿ. ಶ್ರೀ ವನಿತೆಯ ರಸನೆ, ಶ್ರೀ ವನಿತೆಯ ರಸನೆ, ವಿಮಲ ರಾಜೀವ ಪೀಠನ ಪಿತನೆ. ಶ್ರೀ ವನಿತೆಯ ರಸನೆ, ವಿಮಲ ರಾಜೀವ ಪೀಠನ ಪಿತನೆ, ಜಗಕತಿ ಪಾವನನೆ, ಸನಕಾದಿ ಸಜ್ಜನ ನಿಕರ ದಾತಾರ, ರಾವಣಾಸುರಮಥನ, ರಾವಣಾಸುರಮಥನ, ಶ್ರವಣ ಸುಧಾ ವಿನೂತನ ಕಥನ ಕಾರಣ, ಕಾವುದಾಥನ ಜನವ ಗದುಗಿನ ವೀರನಾರಾಯಣ. ವೇದ ಪುರುಷನ ಸುತನ ಸುತನ, ವೇದ ಪುರುಷನ ಸುತನ ಸುತನ, ಸಹೋದರನ ಮಗನ ಮಗನ, ತಳೋದರಿಯ ಮಾತುಳನ, ತಳೋದರಿಯ ಮಾತುಳನ, ಹತುಳ ಭುಜ ಬಲದಿ ಕಾದಿಗೆಲಿದನಣ್ಣನ, ಹತುಳ ಭುಜ ಬಲದಿ ಕಾದಿಗೆಲಿದನಣ್ಣನ, ಅವ್ವೆಯ ನಾಧನಿಯ ಜಠರದಲ್ಲಿ ಉದಿಸಿದ ಅನಾದಿ ಮೂರುತಿ ಸಲಹೋ, ಗದುಗಿನ ವೀರನಾರಾಯಣ. ಗಿರಿಗಳಲ್ಲಿಯೇ ಮಾದ್ರಿ, ಗಿರಿಗಳಲ್ಲಿಯೇ ಮಾದ್ರಿ, ಘನಸಾಗರದಲ್ಲಿ ದುಗ್ಧಾಬ್ಧಿ, ಸುರನರೋರಗ ನಿಖರದಲ್ಲಿ ನಾರಾಯಣನೆ ಮಿಗಿಲು, ರಾಜಸೂಯಾಧ್ವರಕ್ಕೆ, ರಾಜಸೂಯಾಧ್ವರಕ್ಕೆ ಪೂಜಾ ಪಾತ್ರನಿ ಹರಿ, ಅರಸ ಸಂಶಯವೇಕೆ, ಅರಸ ಸಂಶಯವೇಕೆ, ಕೃಷ್ಣನ ಚರಣವನು ತೊಳೆ ಎಂದನು ಭೀಷ್ಮ. ಈ ಶ್ರೀರಾಮನವಮಿಯ ಅವಸರದಲ್ಲಿ ಎಲ್ಲರಿಗೂ ಶ್ರೀರಾಮನು ಸದ್ಬುದ್ಧಿಯನ್ನು ನೀಡಿ ಜಗತ್ತಿಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಹಾರೈಸ್ತೀವಿ. ಎಲ್ರಿಗೂ ಒಳಿತಾಗಲಿ. ಮತ್ತೊಮ್ಮೆ ಮತ್ತೊಂದು ಸುದ್ದಿಯೊಂದಿಗೆ, ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಸಿಗೋಣ. ಎಲ್ರಿಗೂ ರಾಮನವಮಿಯ ಶುಭಾಶಯಗಳು. ನೋಡ್ತಾ ಇರಿ ನಮ್ಮ ಅಶ್ವವೇಗ ನ್ಯೂಸ್. ನಮಸ್ಕಾರ.